ಜೈನ್ ಅವರ ಸಂಪಾದಕತ್ವದಲ್ಲಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಹೊರತರಲಾಗುತ್ತಿದ್ದು, ರಾಜ್ಯದ ಪ್ರಮುಖ ಮತ್ತು ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಪತ್ರಿಕೆಯನ್ನು ಓದಿರಿ. ನಮಸ್ಕಾರ ವೀಕ್ಷಕರೇ, ವಾರ್ತೆಗಳನ್ನು ಓದುತ್ತಿರುವುದು ನಾನು ಪ್ರೇಮ. ವಾರ್ತೆಗಳ ಪ್ರಾಯೋಜಕರು: ಸಮಾಜ ಸೇವಕ, ಪ್ರಜೆಗಳ ಬಂಧು, ಕೊಡುಗೈ ದಾನಿ, ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಕೆ. ರಾಜೇಶ್ ಕ್ರಾಂತಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಶ್ರೀ ಸಾಯಿ ಬಾಬಾ ಧ್ಯಾನ ಮಂದಿರ ಸಂಸ್ಥಾಪಕರು, ಆರ್.ಜೆ. ಹನುಮಂತು ನಾಯಕ್, ಸೈಯದ್ ಹಕೀಲ್, ರಾಜೇಶ್, ಶಿವರಾಮ್, ಅಭಿಮಾನಿಗಳು ಹಾಗೂ ಯುವಕರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಯಚೂರು ಉಪಲೋಕಾಯುಕ್ತ ಬಿ. ವೀರಪ್ಪ ಅವರಿಂದ 24 ಕಡೆಗೆ ಅನಿರೀಕ್ಷಿತ ಭೇಟಿ, 18 ಸುಮೋಟೋ ಕೇಸ್ ದಾಖಲು. ರಾಜ್ಯದಲ್ಲಿ ನೇಕಾರ ಕುಟುಂಬಗಳ ಸಮೀಕ್ಷೆ ಆಪ್, ಸಮುದಾಯ ಜನರು ಕುಟುಂಬವಾರು ಮಾಹಿತಿ ದಾಖಲಿಸಲು ಸೋಮಶೇಖರ್ ಮನವಿ. 19ನೇ ವರ್ಷದ ಸದ್ಭಾವನಾ ಪಾದಯಾತ್ರೆ, ಮಠಮಾನ್ಯಗಳು ಶಾಂತಿ ಸಾಮರಸ್ಯದ ಸಂಕೇತಗಳು, ಮೊಹಮ್ಮದ್ ಶಾಲಂ. ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಅಂಗವಾಗಿ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ, ಪಾಲಕರು ಮಕ್ಕಳಿಗೆ ಕ್ರೀಡಾಸಕ್ತಿ ಬೆಳೆಸಬೇಕು ಎನ್. ಶಿವಶಂಕರ್. ನೇತಾಜಿ ನಗರ ಪೊಲೀಸ್ ಠಾಣೆಯ ವಸತಿ ಗೃಹದಲ್ಲಿ ಶ್ರೀ ಗಜಾನನ ಯುವಕ ಮಂಡಳಿ ವತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ, ಅನ್ನ ಸಂತರ್ಪಣೆ. ಶ್ರೀರಾಮನಗರ ಕಾಲೋನಿಯಲ್ಲಿ ಶ್ರೀ ಕೋದಂಡರಾಮ ಗಜಾನನ ಯುವಕ ಮಂಡಳಿ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ, ಅನ್ನ ಸಂತರ್ಪಣೆ. ಗಣೇಶ ಮೆರವಣಿಗೆ ವೇಳೆ ವಿದ್ಯುತ್ ಸ್ಪರ್ಶಿಸಿ ಯುವಕನ ಸಾವು. ಮತ್ತು ಪತಿಯಿಂದ ಪತ್ನಿ ಕೊಲೆ, ಆರೋಪಿ ಬಂಧನ. ವಾರ್ತೆಗಳ ವಿವರ. ಸಾರ್ವಜನಿಕ ಅಹವಾಲು ಸ್ವೀಕಾರ, ಕುಂದುಕೊರತೆ, ಬಾಕಿ ಅರ್ಜಿಗಳ ವಿಚಾರಣೆಗಾಗಿ ಆಗಸ್ಟ್ 28ರಿಂದ ಆಗಸ್ಟ್ 30ರವರೆಗೆ 3 ದಿನಗಳ ಕಾಲ ರಾಯಚೂರು ಜಿಲ್ಲಾ ಪ್ರವಾಸದಲ್ಲಿದ್ದ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ. ವೀರಪ್ಪ ಅವರು ಒಟ್ಟು 24 ಕಡೆಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಒಟ್ಟು 18 ಸೊಮೋಟೋ ಕೇಸ್ ದಾಖಲಿಸಿದ್ದಾರೆ. ಸಾರ್ವಜನಿಕ ಅಹವಾಲು ಸ್ವೀಕಾರ, ಕುಂದುಕೊರತೆ, ಬಾಕಿ ಅರ್ಜಿಗಳ ವಿಚಾರಣೆಗಾಗಿ ಆಗಸ್ಟ್ 28ರಿಂದ ಆಗಸ್ಟ್ 30ರವರೆಗೆ 3 ದಿನಗಳ ಕಾಲ ರಾಯಚೂರು ಜಿಲ್ಲಾ ಪ್ರವಾಸದಲ್ಲಿ ಇದ್ದ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ. ವೀರಪ್ಪ ಅವರು ಒಟ್ಟು 24 ಕಡೆಗಳಲ್ಲಿ ಅನಿರೀಕ್ಷಿತ ಭೇಟಿ ನೀಡಿ ಒಟ್ಟು 18 ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಆಗಸ್ಟ್ 28ರಂದು ಮೊದಲ ದಿನ ಬೆಳಗ್ಗೆ 6:30ರಿಂದ ಆರಂಭಿಸಿ ರಾತ್ರಿ 9:30ರವರೆಗೆ ಅನಿರೀಕ್ಷಿತ ಭೇಟಿ ಮುಂದುವರಿಸಿ ಮೊದಲ ದಿನವೇ 14 ಸುಮೋಟೋ ಕೇಸ್ ದಾಖಲಿಸಿದರು. ಮಳೆಯಲ್ಲೂ ಅನಿರೀಕ್ಷಿತ ಭೇಟಿ ಮುಂದುವರಿಸಿ ಹಾಸ್ಟೆಲ್ಗಳಿಗೆ ಭೇಟಿ ಮಾಡಿ ವಸತಿ ನಿಲಯಗಳ ವಿದ್ಯಾರ್ಥಿಗಳ ಕುಂದುಕೊರತೆ ಆಲಿಸಿದರು. ಎರಡನೇ ದಿನ ಆಗಸ್ಟ್ 29ರಂದು ಮತ್ತು ಕೊನೆಯ ದಿನ ಆಗಸ್ಟ್ 30ರಂದು ಸಹ ಬೆಳಗ್ಗೆ 7 ಗಂಟೆಯಿಂದ ಬೆಳಗಿನ 10 ಗಂಟೆವರೆಗೆ ವಿವಿಧೆಡೆ ಸಂಚರಿಸಿ ಲೋಪ ಕಂಡು ಬಂದ ಕಡೆಗಳಲ್ಲಿ ಸುಮೋಟೋ ಕೇಸ್ ದಾಖಲಿಸಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಬಿಸಿ ಮುಟ್ಟಿಸಿದರು. ಈ ಕಾರ್ಯಾಚರಣೆಯಲ್ಲಿ ಉಪಲೋಕಾಯುಕ್ತರಾದ ಬಿ. ವೀರಪ್ಪ ಅವರೊಂದಿಗೆ ಬೆಂಗಳೂರಿನ ಉಪಲೋಕಾಯುಕ್ತ ಕಚೇರಿಯ ಅಪರ ನಿಬಂಧಕರು ಆಗಿರುವ ನ್ಯಾಯಾಧೀಶರಾದ ರಮಾಕಾಂತ್ ಚೌಹಾಣ್, ಶಿವಾಜಿ ಅನಂತ್ ನಾಲ್ವಡೆ, ಉಪ ನಿಬಂಧಕರು ಆಗಿರುವ ನ್ಯಾಯಾಧೀಶರಾದ ಅರವಿಂದ್, ಗೌರವಾನ್ವಿತ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಎಚ್. ಸಾತ್ವಿಕ್, ರಾಯಚೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸತೀಶ್ ಬಿ. ಚಿಟಗುಬ್ಬಿ, ಕರ್ನಾಟಕ ಲೋಕಾಯುಕ್ತರಾದ ಡಿಎಸ್ಪಿಗಳಾದ ರವಿ ಪುರುಷೋತ್ತಮ್, ವಸಂತ್ ಕುಮಾರ್, ಪೊಲೀಸ್ ನಿರೀಕ್ಷಕರಾದ ಕಾಳಪ್ಪ ಬಡಿಗೇರ್, ಚಂದ್ರಪ್ಪ, ಸುನೀಲ್ ಮೇಗಳಮನಿ, ಶೈಲಜಾ ನಾಗರತ್ನ ಹಾಗೂ ಲೋಕಾಯುಕ್ತ ಕಚೇರಿಯ ಸಿಬ್ಬಂದಿ ಭಾಗವಹಿಸಿದರು. ಈ 3 ದಿವಸ ಏನು ಕಾರ್ಯಕ್ರಮ
ಮಾಡಿದ್ದೀವಿ. 28ರಿಂದ 30 3 ದಿವಸ. ಮೊದಲನೇ ದಿವಸ ಒಂದಷ್ಟು ಆಫೀಸುಗಳನ್ನು ರೈಡ್ ಮಾಡಬೇಕು, ಅಲ್ಲಿ ಏನೇನು ನಡೀತಾ ಇದೆ ನೋಡಬೇಕು ಅಂತ ಹೇಳ್ಬಿಟ್ಟು ಹೋಗಿ ಸುಮಾರು ಒಂದು 18 ಆಫೀಸ್ಗಳು ಇವತ್ತು ಬೆಳಗ್ಗೆ ಸೇರಿಸಿ, ಇವಾಗ ಊಟ ಆದಮೇಲೆ ಮಧ್ಯಾಹ್ನ ಒಂದು ಅಂಗನವಾಡಿ ಹೋಗಿದ್ದೀವಿ, ಎಲ್ಲ ಸೇರಿಸಿ ಟೋಟ್ಲು ಸುಮಾರು 24-25 ಆಫೀಸ್ಗಳನ್ನು ಭೇಟಿ ಮಾಡಿದ್ದೀವಿ. ಅದರಲ್ಲಿ 18 ಕೇಸುಗಳನ್ನು ನಾನು ಸ್ವಯಂ ಪ್ರೇರಿತ ದೂರುಗಳನ್ನಾಗಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಆ 24 ಕಡೆ ಓದುವಲ್ಲ, ಸುಮಾರು ಕಡೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ 24 ಆಫೀಸ್ಗಳಿಗಿಂತ ಹೆಚ್ಚಾಗಿ ನೋವಾಗಿದ್ದು ಅಂದರೆ ಮೆಟ್ರಿಕ್ BCM ಡಿಗ್ರಿ ನಂತರದ ಹಾಸ್ಟ್ಲಲ್ಲಿ, ಸಮಾಜ ಕಲ್ಯಾಣ ಹಾಸ್ಟ್ಲು ಹೋದಾಗ ಆ ಮಕ್ಕಳು ಊಟ ಮಾಡ್ತಾಯಿದ್ರು. ಆ ಟೇಬಲ್ ಮೇಲೆ ನೋಡಿದಾಗ ಅರ್ಧ ಚಪಾತಿ ಸೆಂಟ್ರಲ್ ತಿಂದು ಮಿಕ್ಕಿದ್ದೆಲ್ಲ ಎಳೆದು ಸೈಡಿಗೆ ಬಿಟ್ಟಿದ್ರು. ಅದು ನೋಡಿದಾಗ ನನಗೆ ಸ್ವಲ್ಪ ನೋವಾಯಿತು, ಈ ಮಕ್ಕಳು ಯಾಕೆ ಊಟ ಮಾಡಿಲ್ಲ ಅಂತ. ಆಮೇಲೆ ನಾವು ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿದಾಗ ಬೆಂದೇ ಇಲ್ಲ, ಮಕ್ಕಳು ಬಿಟ್ಟಿದ್ದಾರೆ. ನೋವಿನ ಸಂಗತಿ ಏನು ಅಂದರೆ, ಅದು ನಾವು ಮಕ್ಕಳು ಕೌಂಟ್ ಮಾಡಿದಾಗ 140 ಜನ ಮಕ್ಕಳಿದ್ರು. ಬಯೋಮೆಟ್ರಿಕ್ಕು ಅಲ್ಲಿ ಕೌಂಟ್ ಮಾಡಿದಾಗ 140 ಜನ, ಕೌಂಟ್ ಮಾಡಿದಾಗ 100, ಬಯೋಮೆಟ್ರಿಕ್ 140 ಜನ ಮಕ್ಕಳಿದ್ರು. ಆ ಅಟೆಂಡೆನ್ಸಲ್ಲಿ 427 ಜನ ಅಟೆಂಡೆನ್ಸ್ ಮಾಡ್ತಾರೆ. ಇಂಥ ಅಧಿಕಾರಿಗಳು ನಮಗೆ ಬೇಕಾ ಅಂತ ನೋವಾಯಿತು ನನಗೆ. ನಾನು DC ಗೆ ಮಾತಾಡಿದ್ದೀನಿ, CO ಗೆ ಮಾತಾಡಿದ್ದೀನಿ. ಇಂಥ ಅಧಿಕಾರಿಗಳು ಮುಂದುವರಿಯೋಕ್ಕೆ ಅವಕಾಶ ಇಲ್ಲ, ಕಾನೂನುಬದ್ಧವಾಗಿ ಆಕ್ಷನ್ ತಗೋಬೇಕು ಅಂತ ಹೇಳಿದ್ದೀನಿ. ಅವರು ಕಾನೂನುಬದ್ಧವಾಗಿ ಅವ್ರ ಮೇಲೆ ಆಕ್ಷನ್ ತಗೊತಾರೆ. ಇವತ್ತು ನಾಳೆ ಆಗುತ್ತೆ ಅದು. ನನಗೆ ಅವ್ರ ಮೇಲೆ ಭರವಸೆ, ಅಧಿಕಾರಿಗಳ ಮೇಲೆ ಭರವಸೆ ಇದೆ. ಎಲ್ಲ ನಮ್ಮ DC ಸಾಹೇಬ್ ಇರ್ಬೋದು, SP ಸಾಹೇಬ್ ಇರ್ಬೋದು, CO ಸಾಹೇಬ್ ಇರ್ಬೋದು, ನಮ್ಮ ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ನಮ್ಮ ಲೋಕಾಯುಕ್ತ SP, ಎಲ್ಲ ಅಧಿಕಾರಿಗಳು 3 ದಿವಸದಿಂದ ನನ್ನ ಜೊತೆಗೆ ಹೆಂಗಿದ್ದಾರೆ ಅಂದರೆ, ನಾನು ಬುಲೆಟ್ ಹಿಡ್ಕೊಂಡು ಮಿಷಿನ್ ಗನ್ ಕೊಡ್ತಾರೆ ಪಕ್ಕದಲ್ಲಿ, ನಾನು ಒಂದು ಗನ್ ಹಿಡ್ಕೊಂಡ್ರೆ ಸರ್ ಇದು ಅಂತ, ಆ ಥರ ನನಗೆ ಶಿಸ್ತಿನ ಸಿಪಾಯಿಗಳು, ಕಮಾಂಡರ್ಸ್ ಥರ, ದೇರ್ ಆಲ್ ಮೈ ಕಮಾಂಡರ್ಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಅದೆಲ್ಲರ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ನನ್ನ ನಿಜವಾಗಲೂ ಸಂತೋಷ ಆಗುತ್ತೆ. ಯಾವ ಡಿಸ್ಟಿಕ್ಕಲ್ಲೂ ಇಷ್ಟು 6 ಗಂಟೆಗೆ ಹೋದ್ರು ಬರ್ತೀರಾ, 1 ಗಂಟೆ ಊಟ ಮಾಡಿ ಬಂದರು, ನಿಮ್ಗೆ ಹೇಳ್ದೆ ಕರೆದು ಹೋದ್ರು, ನೀವು ಕ್ಯಾಮ್ರಾ ಗನ್ ಹಿಡ್ಕೊಂಡು ಬಂದಂಗೆ ಎಲ್ಲ ಕ್ಯಾಮ್ರಾ ಹಿಡ್ಕೊಂಡು ಬರ್ತೀರಿ. ನಿಮ್ಮ ಸಮಾಜ ಕಾಳಜಿಗೆ, ನಮ್ಮ ಪತ್ರಿಕಾ ರಂಗದ ಎಲ್ಲ ಮಹನೀಯರಿಗೆ, ನಿಮ್ಮ ಸಮಾಜ ಕಾಳಜಿಗೆ ನಾನು ಅನೇಕ ಧನ್ಯವಾದಗಳು ಹೇಳಕ್ಕೆ. ಅದಕ್ಕೆ ನಾನು ಮಧ್ಯಾಹ್ನ ಹೆಣ್ಮಕ್ಳು ಬಂದಾಗ 66 ಜನ ಹಕ್ಕುಪತ್ರ ನಮ್ಗೆ ಕೊಟ್ಟಿದ್ದಾರೆ. ನಾನು ಊಟಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಬಂದರು, ಅಮ್ಮ ಊಟ ಮಾಡಿ ಬರ್ತೀನಿ ಅಂತ ನಾನು ಹೇಳಿ, ಊಟ ಮಾಡಿ ಬಂದ ತಕ್ಷಣ ಅವರ ಒಳಗಡೆ ಆ ರೂಮಲ್ಲಿ ಕೂತಿದ್ರು, ಒಳಗಡೆ ಆಚೆ ಕರೆಸಿ ನಾನು ಎಲ್ಲರನ್ನ ಮನವಿ ಕೇಳಿದ್ದೀನಿ. 66 ಹಕ್ಕುಪತ್ರ ಕೊಟ್ಟಿದ್ದಾರೆ, ಇವತ್ತು ಪೊಸಿಷನ್ ಕೊಟ್ಟಿಲ್ಲ ಅಂತ. ಅದಕ್ಕೆ ಸುಮೋಟೋ ಕೇಸು ಅದು ಸೇರ್ಸಿ ರಿಜಿಸ್ಟರ್ ಮಾಡಿದ್ದೀನಿ. ನಾನು ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ಏನು ನಮ್ಮ ಲೋಕಾಯುಕ್ತ ಕಾನೂನು ಅವಕಾಶ ಇದೆಯೋ ಅದ್ರ ಪ್ರಕಾರ ಆಕ್ಷನ್ ತಗೊಳ್ತೀನಿ. ಅವ್ರು ನ್ಯಾಯಗೊಳಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅವರು ಆ ಥರ ಏನಾದರೂ ಸುಳ್ಳು ಹಕ್ಕುಪತ್ರ ಕೊಟ್ಟಿದ್ರೆ ಕನ್ಸರ್ನ್ ಅಧಿಕಾರಿಗಳು, ಆಗಿನ ಅಧಿಕಾರಿಗಳು ಯಾರಿದ್ದಾರೆ, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ದೆನ್ ಗೌರ್ಮೆಂಟ್ ಚೀಟಿಂಗ್ ದಿ ಪಬ್ಲಿಕ್ ಅಂತ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಆ ಗೌರ್ಮೆಂಟ್ ಮೇಲೆ ಅಧಿಕಾರಿಗಳ ಮೇಲೆ ಯಾರು ಬಿಡೋ ಪ್ರಶ್ನೆನೇ ಇಲ್ಲ. ಅವ್ರು ನ್ಯಾಯ ಕೊಡಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನೇಕಾರ ಸಮುದಾಯಗಳ ಒಕ್ಕೂಟದಿಂದ ರಾಜ್ಯದಲ್ಲಿ ನೇಕಾರ ಸಮೀಕ್ಷೆ ನಡೆಸಲು ನಿರ್ಧರಿಸಿದ್ದು ಪ್ರತ್ಯೇಕ ಆ್ಯಪ್ ಸಿದ್ಧಪಡಿಸಲಾಗಿದ್ದು, ಸಮುದಾಯದವರು ಆಧಾರದ ಸಂಖ್ಯೆಯೊಂದಿಗೆ ನೋಂದಣಿ ಮಾಡಿಕೊಳ್ಳುವಂತೆ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ BS ಸೋಮಶೇಖರ್ ಹೇಳಿದರು. ನೇಕಾರ ಸಮುದಾಯಗಳ ಒಕ್ಕೂಟದಿಂದ ರಾಜ್ಯದಲ್ಲಿ ನೇಕಾರರ ಸಮೀಕ್ಷೆ ನಡೆಸಲು ನಿರ್ಧರಿಸಿದ್ದು ಪ್ರತ್ಯೇಕ ಆ್ಯಪ್ ಸಿದ್ಧಪಡಿಸಲಾಗಿದ್ದು, ಸಮುದಾಯದವರು ಆಧಾರದ ಸಂಖ್ಯೆಯೊಂದಿಗೆ ನೋಂದಣಿ ಮಾಡಿಕೊಳ್ಳುವಂತೆ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ BS ಸೋಮಶೇಖರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಈ ಹಿಂದೆ ನಡೆಸಿದ್ದ ಹಿಂದುಳಿದ ವರ್ಗಗಳ ಆರ್ಥಿಕ ಸಾಮಾಜಿಕ ಗಣತಿಯಲ್ಲಿ ಅವೈಜ್ಞಾನಿಕ ಕ್ರಮ ಅನುಸರಿಸಿದೆ. ರಾಜ್ಯದಲ್ಲಿ 50 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ದರೂ 9 ಲಕ್ಷ ಜನರನ್ನು ಮಾತ್ರ ನಮೂದಿಸಲಾಗಿತ್ತು.
ಆದರೀಗ ಸರ್ಕಾರವೇ ಮರು ಸಮೀಕ್ಷೆ ನಡೆಸಲು ನಿರ್ಧರಿಸಿರುವುದು ಸ್ವಾಗತಾರ್ಹ. ಸಮುದಾಯ ಜನಸಂಖ್ಯೆಯನ್ನು ಖಚಿತವಾಗಿ ಸಂಗ್ರಹಿಸಲು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಸಮೀಕ್ಷೆ ನಡೆಸಲಾಗುತ್ತಿದೆ. ಆ್ಯಪ್ ಮೂಲಕ ಹಾಗೂ ಮ್ಯಾನ್ಯುವಲ್ ಸಹ ಮಾಹಿತಿ ದಾಖಲಿಸಬಹುದಾಗಿದೆ. ನೇಕಾರ ಸಮುದಾಯದಲ್ಲಿ 29 ಉಪಪಂಗಡಗಳು ಇದ್ದು, ನೇಕಾರರೆಂದು ಬರೆಯಿಸುವ ಮೂಲಕ ಮಾಹಿತಿ ದಾಖಲೀಕರಿಸಬೇಕಿದೆ. ಸಮಾಜದ ಜನರು ಮಾಹಿತಿ ದಾಖಲಿಸಲು ಸಂಘದ ಪದಾಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ. ಕೇಂದ್ರ ಸರ್ಕಾರವು ಜಾತಿ ಗಣತಿ ಮಾಡಲು ನಿರ್ಧರಿಸಿದೆ. ಸಮಾಜ, ಶೈಕ್ಷಣಿಕ ಹಾಗೂ ಅಭಿವೃದ್ಧಿಗೆ ಜನಸಂಖ್ಯೆ ಮಾಹಿತಿ ಅಗತ್ಯವಾಗಿದ್ದ ನೇಕಾರರ ಸಮುದಾಯಗಳ ಉಪಪಂಗಡಗಳು ಎಲ್ಲರೂ ಕುಟುಂಬದ ಮಾಹಿತಿಯನ್ನು ನೀಡಬೇಕೆಂದು ಮನವಿ ಮಾಡಿದರು. ರಾಜ್ಯದ 22 ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಮಾಹಿತಿ ನೀಡಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಒಕ್ಕೂಟದ ಜಿಲ್ಲಾ ಮತ್ತು ತಾಲೂಕು ಘಟಕಗಳು ಇದ್ದು ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ. ಸಮೀಕ್ಷೆ ಪೂರ್ಣಗೊಂಡ ನಂತರ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹಿಂದುಳಿದ ವರ್ಗಗಳ ಸಚಿವರುಗಳು ಒಳಗೊಂಡಂತೆ ಎಲ್ಲರಿಗೂ ಸಮುದಾಯ ಸಮೀಕ್ಷಾ ವರದಿಯನ್ನು ಸಲ್ಲಿಸಲಾಗುತ್ತದೆ. ಮಾಹಿತಿಯನ್ನು ಸ್ವೀಕರಿಸುವುದು ಸರ್ಕಾರಕ್ಕೆ ಬಿಟ್ಟ ವಿಷಯವಾಗಿದೆ. ಸಮುದಾಯ ಜನರು ಮಾತ್ರ ಜಾತಿ ಗಣತಿಯಲ್ಲಿ ಕುಟುಂಬವಾರು ಮಾಹಿತಿಯನ್ನು ದಾಖಲೀಕರಿಸಬೇಕೆಂದರು. 2014-15ರಲ್ಲಿ ಜಾತಿ ಗಣತಿ ಮಾಡಿದ್ರು. ಜಾತಿ ಗಣತಿ ಮಾಡಿರೋದು ನಾವು ಸ್ವಾಗತ ಮಾಡಬೇಕು. ಯಾಕಂದ್ರೆ ಯಾವುದೇ ಒಂದು ಸರ್ಕಾರದಿಂದ ಅನುದಾನ ಇರ್ಬೋದು, ಯಾವುದೇ ಒಂದು ಪ್ರಾತಿನಿಧ್ಯ ಕೊಡಬೇಕಂದ್ರೆ ಸಮಾಜಕ್ಕೆ ಸಣ್ಣ ಪುಟ್ಟ ಸಮುದಾಯಗಳನ್ನ ಬೇರೆ ಕೆಲಸ ಮಾಡಬೇಕಂದ್ರೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ. ಆದರೆ 2014ರಲ್ಲಿ ಜಾತಿ ಗಣತಿ ಮಾಡಿ ಇತ್ತೀಚೆಗೆ 2025 ಸುಮಾರು 11 ವರ್ಷಗಳ ಆದ್ಮೇಲೆ ಬಿಡುಗಡೆ ಮಾಡಿದ್ದಾರೆ. ಇಡೀ ನೇಕಾರ ಸಮುದಾಯವು ನಾವು ರಾಜ್ಯಾದ್ಯಂತ 31 ಜಿಲ್ಲೆಯಲ್ಲೂ ನಾವು ಸುಮಾರು 50 ಲಕ್ಷ ಜನಸಂಖ್ಯೆ ಇದ್ದೇವೆ. ಆದರೆ ಮೊನ್ನೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದಂತಹ ಒಂದು ಲೆಕ್ಕದಲ್ಲಿ ನಾವು 9,25,000 ನಮೂದಾಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನ ನಾವು ವಿರೋಧನ ಮಾಡ್ತೀವಿ. ಸರ್ಕಾರ ಎಲ್ಲೋ ಸರಿಯಾಗಿ ಮಾಡಿಲ್ಲನೋ ಅಂತ ಜಾತಿ ಗಣತಿ ಮಾಡಿಲ್ಲ ಅಂತ ಹೇಳ್ತೀವಿ. ಅದಾದ ನಂತರ ಇತ್ತೀಚೆಗೆ ಸರ್ಕಾರ ಮರು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರವನ್ನು ಮಾಡ್ತೀವಿ ಅಂತ ಹೇಳಿ ಮಾಡಲಿ, ನಮಗೆ ಅಭ್ಯಂತರ ಏನಿಲ್ಲ, ನಾವು ಸ್ವಾಗತ ಮಾಡ್ತೀವಿ. ಆದರೆ ನಮ್ಮ ನೇಕಾರ ಸಮುದಾಯ 6ನೇ ಸ್ಥಾನದಲ್ಲಿದೆ ಇಡೀ ರಾಜ್ಯದಲ್ಲಿ. ಅದರಿಂದ ನಮ್ಮ ನೇಕಾರ ಸಮುದಾಯದ ಮಠಾಧೀಶರು, ವಿವಿಧ ನಮ್ಮಲ್ಲೂ ಜಾತಿಗಳಿದೆ, ಅವರೆಲ್ಲ ಅಧ್ಯಕ್ಷರುಗಳು, ಮುಖಂಡರೆಲ್ಲ ಸೇರಿ ನಾವೇ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ಆ್ಯಪನ್ನು ಬಿಡುಗಡೆ ಮಾಡಿ ಜಾತಿ ಗಣತಿಯನ್ನು ಮಾಡಲು ಎಲ್ಲ ತೀರ್ಮಾನ ಮಾಡಿದೆ. ಅದರಂತೆ ನಾವು ಈಗಾಗಲೇ ಆ್ಯಪನ್ನು ಬಿಡುಗಡೆ ಮಾಡಿದ್ದೇವೆ. ಹಾಗೆಲ್ಲ ಮ್ಯಾನ್ಯಲ್ ಮಾಡಿದ್ದೇವೆ, ಇಂಗ್ಲಿಷ್, ಕನ್ನಡ. ಯಾಕಂತ ಹೇಳಿದ್ರೆ ಈ ಒಂದು ನೇಕಾರ ಉದಾಹರಣೆಗೆ ರಾಯಚೂರಲ್ಲಿ ನೇಕಾರ ಸಮುದಾಯದವರು ಎಲ್ಲೆಲ್ಲಿ ವಾಸ ಇದ್ದಾರೆ ಅಂತ ನೇಕಾರಿಗೆ ಗೊತ್ತಿಲ್ಲ. ಅದರಿಂದ ಈ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಿದ್ದಾರೆ, ಮಹಿಳಾಧ್ಯಕ್ಷರಿದ್ದಾರೆ, ಎಲ್ಲ ಪ್ರಮುಖರಿದ್ದಾರೆ. ಒಂದು ಮನೆಯನ್ನೇ ಬಿಡಿದೆ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಹೋಬಳಿ, ಗ್ರಾಮ ಮಟ್ಟದಲ್ಲಿ ಒಂದು ಮನೆಯನ್ನೇ ಬಿಡದೆ ಸಮೀಕ್ಷೆ ಮಾಡೋದಕ್ಕೆ ಈಗಾಗಲೇ ನಾವು ತಯಾರಿ ಆಗ್ತೇವೆ. ಆ್ಯಪನ್ನು ಬಿಡುಗಡೆ ಮಾಡಿ ಡಾಟಾ ಒಂದು ಸ್ಟೋರ್ ಆಗೋದಕ್ಕೂ ಒಂದು ನಾವು ತಯಾರಿಯಾಗಿ ನಾವು ಬಿಡುಗಡೆ ಮಾಡಿದ್ದೇವೆ. ಎಲ್ಲ ಕಡೆನೂ ಒಂದು ವಿಶ್ವಾಸ ಇದೆ. ನಾವು ಈಗಾಗಲೇ ಸುಮಾರು 31 ಜಿಲ್ಲೆಯಲ್ಲಿ ಒಂದು 20-25 ಜಿಲ್ಲೆಗಳು ನಾವು ಈಗಾಗಲೇ ಪ್ರವಾಸ ಮುಗಿದಿದೆ. ಇನ್ನೇನು ಇನ್ನೊಂದು 10 ಜಿಲ್ಲೆ ಇದೆ. ಎಲ್ಲ ಜಿಲ್ಲೆಗಳನ್ನು ನಾವು ಪ್ರವಾಸ ಮಾಡಿ, ಯಾಕಂದ್ರೆ ನಾವು ನೇಕಾರ ಸಮುದಾಯಗಳ ಒಕ್ಕೂಟ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ ಸಂಘಟನೆ. ನಮಗೆ ಇದು ತುಂಬಾ ಸಲೀಸಿನ ಕೆಲಸ, ನಾವು ಜಾತಿ ಗಣತಿ ಮಾಡೋದು. ಯಾಕಂದ್ರೆ ನಾವು ಸರ್ಕಾರ ಲೆಕ್ಕದಲ್ಲಿ ತುಂಬಾ ಇದೆ, ಆದರೆ ನಾವು ಜಾತಿ ಗಣತಿ ಬಂದ ತಕ್ಷಣ ನಾವು 6ನೇ ಸ್ಥಾನಕ್ಕೆ ನಾವು 6ನೇ ಸ್ಥಾನದಲ್ಲಿ
ಎಲ್ಲರೂ ಜನಪ್ರತಿನಿಧಿಗಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ನಿಮ್ಮದು ದಾಖಲೆ ಏನಿದೆ ಅಂತ ಕೇಳ್ತಾರೆ. ಆ ದಾಖಲೆಗೋಸ್ಕರ ನಾವು ಈ ಜನಗಣತಿ ಮಾಡ್ತಾ ಇದ್ದೇವೆ. ನಾವು ನಮ್ಮ ಮಕ್ಕಳುಗಳನ್ನ ಕೇಳೋದಕ್ಕೆ ನಾವು ಉಚಿತರಾಗಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ನಮಗೆಲ್ಲ ಗೊತ್ತಿದೆ. ಬಂದಿಲ್ಲ ನಮಗಿಂತ ಕಡಿಮೆ ಜನಸಂಖ್ಯೆಯವರು ರಾಜಕೀಯದಲ್ಲಿ ತುಂಬಾ ಮುಂದುವರಿತಾರೆ. ನಾವು ಅದನ್ನು ಸ್ವಾರ್ಥ ಮಾಡ್ತೀವಿ, ನಾವು ವಿರೋಧ ಮಾಡಕ್ ಹೋಗಲ್ಲ. ಆದ್ರೆ ನಾವು ಇದೀವಿ, ನಮಗೂ ಎಲ್ಲ ಪಕ್ಷಗಳು ನಾನು ಕೇಳ್ಕೊಳ್ಳೋದು ಒಂದೇ, ರಾಜಕೀಯ ಕ್ಷೇತ್ರದಲ್ಲೂ ನೇಕಾರ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟರ ನಿಟ್ಟಿನಲ್ಲಿ ನಮಗೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಯಾವುದೇ ಒಂದು ನಿಮಗೆಲ್ಲ ಗೊತ್ತಿದೆ, ನಿಗಮ ಇರ್ಬೋದು, ಮತ್ತೊಂದಿರ್ಬೋದು, ಇಲ್ಲ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಯಾವುದೋ ಸರ್ಕಾರದಲ್ಲಿ ಬರುವಂತ ಅನುದಾನವನ್ನು ಒಂದು ಕೇಳೋ ಹಕ್ಕನ್ನು ಪಡೆಯುವಂತ ಕೆಲಸ ಇರ್ಬೋದು. ಇದಕ್ಕೆಲ್ಲ ನಮ್ಗೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ. ಅದರಿಂದ ಪತ್ರಿಕೆ ಮಾಧ್ಯಮದವರಿಗೆ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಈ ಒಂದು ಜಾತಿ ಗಣತಿ ಮಾಡೋದಕ್ಕೆ ನಾವು ಸಹಕಾರ ಕೊಡಬೇಕು. ನಮ್ಮಂತ ಒಂದು ಸಣ್ಣ ಪುಟ್ಟ ಜಾತಿಗಳು ಇವೆಲ್ಲ ನಾವೆಲ್ಲ ಕೂಡಿ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ನಮ್ಮ ದೇವ ಕುರುಮನಿ ಶೆಟ್ಟಿ, ಪಟ್ಟಸಾಲಿ, ಸೊಕಳಸಾಲಿ, ಆಟಗಾರ, ಕೋಸ್ಟಿ, ಹೀಗೆ ಅನೇಕ ಶ್ರೀಗುರುದಾರ ಸಂಘ, ಅನೇಕ ಶೆಟ್ಟಿಗಳಿರ್ಬೋದು, ಅನೇಕ ನಾವು 29 ಪಂಗಡಗಳನ್ನ ಎಲ್ಲ ಸೇರಿ ನಾವು ಇಡೀ ರಾಜ್ಯದಲ್ಲಿ 50 ಲಕ್ಷ ಜನಸಂಖ್ಯೆ ಇದ್ರೆ ಮುಂದಿನ ದಿನಗಳಲ್ಲಿ ನಮಗೂ ವಿಶ್ವಾಸ ಇದೆ. ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಎಲ್ಲ ನಾವು ಅಂಕಿಅಂಶ ತಗೊಂಡಾಗ ನಮ್ದು ಇಡೀ ರಾಜ್ಯದಲ್ಲಿ 6ನೇ ಸ್ಥಾನ ಬರೋದ್ರಲ್ಲಿ ಯಾವುದೂ ಅನುಮಾನ ಇಲ್ಲ. ಈ ಒಂದು ಬಂದ ಮೇಲೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬೋದು, ಆಮೇಲೆ ವಿವಿಧ ಪಕ್ಷಗಳ ಅಧ್ಯಕ್ಷಗಳಿರ್ಬೋದು, ಎಲ್ಲರನ್ನು ನಾವು ಒಂದು ಕಾರ್ಯಕ್ರಮ ಮಾಡಿ ಇದನ್ನು ಮನೆಯಲ್ಲಿ ನಾವು ಸಲ್ಲಿಸ್ತೇವೆ. ಯಾಕಂದ್ರೆ ನಾವು ಸಮರ್ಪವಾಗಿ ನಮಗೆ ಸಿಗೋ ಅನುದಾನ ಸಿಗಬೇಕಂತ ಹೇಳಿ ಅದನ್ನು ನಾವು ಮನವಿ ಸಲ್ಲಿಸಿದ್ರೆ. ಆಮೇಲೆ ಇನ್ನೊಂದು ವಿಚಾರ, ಕೇಂದ್ರ ಸರ್ಕಾರಕ್ಕೂ ನಾವು ಇದು ಜಾತಿ ಗಣತಿ ಮುಗಿದ ನಂತರ ಜನವರಿ, ನಾವು ಡಿಸೆಂಬರ್ವರೆಗೂ ನಾವು ಒಂದು ಟೈಮ್ ಲಿಮಿಟ್ ಇಟ್ಟಿದ್ದಾರೆ. ನಾವು ಜನವರಿನಲ್ಲಿ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ನೇಕಾರ ಎಷ್ಟಿದ್ದಾರೆ, ಪಕ್ಕದ ಜಿಲ್ಲೆಯಲ್ಲಿ ಬಳ್ಳಾರಿಯಲ್ಲಿ ಎಷ್ಟು ಜನ ಇದ್ದಾರೆ, ಆಮೇಲೆ ಗುಲ್ಬರ್ಗದಲ್ಲಿ ಎಷ್ಟು ಜನ ಇದ್ದಾರೆ, ಬೀದರ್ನಲ್ಲಿ ಜನ ಇದ್ದಾರೆ, ಯಾದಗಿರಿ, ಇದೇ ರೀತಿ 31 ಜಿಲ್ಲೆ ಜನಪ್ರತಿನಿಧಿ ಕೇಳಿದ ಅವ್ರು ಏನ್ ಹೇಳಿದ್ರು, ನಿಮ್ಮ ಹತ್ರ ದಾಖಲೆ ಇದ್ರೆ ಕೊಡಿ ಅಂತ. ನಮ್ಮ ಹತ್ರ ದಾಖಲೆ ಇಲ್ವಲ್ಲ, ಅದಕ್ಕೋಸ್ಕರ ನಾವು ಒಂದು ಮನೆ ಬಿಡಿದೆ. ಯಾಕಂದ್ರೆ ನೇಕಾರರು ಸರ್ಕಾರ ಮಾಡೋದು ನಾವು ವಿರೋಧ ಮಾಡಕ್ ಹೋಗಲ್ಲ. ಸರ್ಕಾರ ಮರು ಸಮೀಕ್ಷೆ ಮಾಡಿ ಈಗ ನಮ್ದು ನೇಕಾರ ಏನಾಗಿದೆ ಅಂದ್ರೆ, ಇವು ರಾಯಚೂರು ಜಿಲ್ಲೆಯಲ್ಲಿ ಎಕ್ಸಾಂಪಲ್ ಹೇಳಿ, ರಾಯಚೂರಲ್ಲಿ ಜಿಲ್ಲಾಧ್ಯಕ್ಷರಿಲ್ಲ ಇದ್ದಾರೆ. ಸಭೆಯಲ್ಲಿ ನೇಕಾರರು ಯಾವ ತಾಲೂಕಲ್ಲಿ, ಯಾವ ಹೋಬಳಿಯಲ್ಲಿ, ಯಾವ ಗ್ರಾಮದಲ್ಲಿ ಇದ್ದಾರೆ ಅಂತ ಒಂದು ದಿವಸ ಒಂದ್ಸಲ ಹೋದ್ರೆ ಅವ್ರು ಸಿಕ್ಕಿಲ್ಲ, ಇನ್ನೊಂದ್ಸಲ ಹೋಗಿ ಹೋಗ್ತಾರೆ ಅವ್ರು ಸಿಕ್ಕಿಲ್ಲ ಅಂತ ಏನೋ. ಅದರಿಂದ ನಾವು ಇದನ್ನೇ ಕೇಳಿದ್ರು. ಈ ಸಂದರ್ಭದಲ್ಲಿ ಭಂಡಾರಿ, ಶಿವಪ್ಪ ಶೆಟ್ಟರ್, ನಾಗರಾಜ್ ಮಾನ್ವಿ, ನವೀನ್ ಚಿಲ್ಲಾಳ, ಗೋವಿಂದರಾಜ್, ಎಚ್ ವೆಂಕಟೇಶ್, ದೊಡ್ಡ ಈರಣ್ಣಕರ್ಲಿ, ಉದಯ್ ಕುಮಾರ್ ವಿನ್ನೂರು, ಪುಷ್ಪ ಸೇರಿದಂತೆ ಅನೇಕಿದ್ದರು. ಸಮಾಜದ ಅಭಿವೃದ್ಧಿಗೆ ಮಠಮಾನ್ಯಗಳ ಕೊಡುಗೆ ಅಪಾರವಾಗಿದ್ದು, ಮಠಗಳು ಶಾಂತಿ ಸಾಮರಸ್ಯದ ಸಂಕೇತಗಳಾಗಿವೆ ಎಂದು ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ ಹೇಳಿದರು. ಸಮಾಜದ ಅಭಿವೃದ್ಧಿಗೆ ಮಠಮಾನ್ಯಗಳ ಕೊಡುಗೆ ಅಪಾರವಾಗಿದ್ದು, ಮಠಗಳು ಶಾಂತಿ ಸಾಮರಸ್ಯದ ಸಂಕೇತವಾಗಿವೆ ಎಂದು ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ ಹೇಳಿದರು. ಅವರು ಇಂದು ನಗರದ ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದಲ್ಲಿ 19ನೇ ವರ್ಷದ ಸದ್ಭಾವನಾ ಪಾದಯಾತ್ರೆ ಮತ್ತು ಕೋಳಂಕಿ ಜೀವೈಕ್ಯ ಗುರುಪಾದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳ 974ನೇ ವರ್ಷದ ಜಯಂತಿ ಪರ್ವ ಸಮಾರಾಧನೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿ ವರ್ಷವೂ ಗುರುಪಾದ ಶಿವಯೋಗಿಗಳ ಜಯಂತಿ ಪರ್ವ ಅಂಗವಾಗಿ ಪಾದಯಾತ್ರೆ ನಡೆಯುತ್ತಿದೆ. ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಸಾರುವಲ್ಲಿ ಮಠಮಾನ್ಯಗಳು ಮುಂಚೂಣಿಯಲ್ಲಿವೆ ಎಂದರು. ಮಾಜಿ ಶಾಸಕ ತಿಪ್ಪರಾಜ್ ಹವಲ್ದಾರ್ ಮಾತನಾಡಿ, ಜಾತಿ ಮತಭೇದವಿಲ್ಲದೆ ಎಲ್ಲರೂ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದು, ಮಠಮಾನ್ಯಗಳು ಜನರಿಗೆ ಒಳಿತನ್ನು ಮಾಡುತ್ತಿವೆ ಎಂದರು.
ಕಾರ್ಯಕ್ರಮ ನಿಲ್ಲಿಸ್ತಾರೆ ವರ್ಷ. ಆ ಪುರಾಣ ನಿಲ್ಲಿಸಿದಕ್ಕೋಸ್ಕರ ಅದು ನಿಲ್ಲಿಸ್ತಾ ಇದ್ವಿ, ಬೇಗ ಶುರು ಮಾಡೋಣ, ಪಾದಯಾತ್ರೆ ಶುರು ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದೆ. ಇವತ್ತಿನವರೆಗೂ ಆ ವಿಶ್ವಾಸಕ್ಕೆ ಬೆಲೆಯನ್ನು ಕೊಟ್ಟಂತ ಗುರುಗಳು ಪ್ರತಿ ವರ್ಷನೂ ಪಾದಯಾತ್ರೆ ಅಂತಕ್ಕಂಥದನ್ನ, ಸದ್ಭಾವನಾ ಪಾದಯಾತ್ರೆ ಅಂತಕ್ಕಂಥದನ್ನ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಕೀರ್ತಿ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರಿಗೆ ಸಲ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಮನುಷ್ಯ ಬೇರೆಲ್ಲ ಪ್ರಾಣಿಗಳಿಗಿಂತ ನಾವು ವಿಭಿನ್ನವಾಗಿರಬೇಕಾಗಿದೆ ಅಂತಕ್ಕಂಥದ್ದು. ಮನುಷ್ಯರಲ್ಲಿ ಪ್ರೀತಿಯ ಕೊರತೆ, ಸದ್ಭಾವನೆಯ ಕೊರತೆ, ಸಹಬಾಳ್ವೆಯ ಕೊರತೆ ಇವತ್ತು ಎದುರಾಗ್ತಾ ಇರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನ ದೂರ ಮಾಡಿ ನಾವೆಲ್ಲರೂ ಮನುಷ್ಯತ್ವದಿಂದ ಬಾಳಬೇಕು ಅಂತಕ್ಕಂಥ ಉದ್ದೇಶವೇ ಈ ಸದ್ಭಾವನಾ ಪಾದಯಾತ್ರೆ ಅಂತಕ್ಕಂಥದನ್ನ ನಿಮ್ಮೆಲ್ಲರನ್ನ ತಿಳಿಸ್ತಾ ಕಾರ್ಯಕ್ರಮದ ನೇತೃತ್ವವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಸೋಮವಾರಪೇಟೆ ಹಿರೇಮಠ ಪೀಠಾಧ್ಯಕ್ಷ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು, ತಂಡೀಕೆರೆ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ಸೋಮನಾಥ ಶಿವಾಚಾರ್ಯ, ಶಂಭು ಸೋಮನಾಥ ಶಿವಾಚಾರ್ಯರು, ಕ್ವೀಚರಲಿಂಗೇಶ್ವರ ಶರಣರು, ವೇದಮೂರ್ತಿ ರಾಚಯ್ಯಪ್ಪ ತಾತ ಶರಣರು ಸೇರಿದಂತೆ ಅನೇಕ ಹರಗುರುಚರ ಮೂರ್ತಿಗಳು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಬಸವರಾಜ್ ದರೂರ್, ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ಡಾಕ್ಟರ್ ಜವಳಿ ನಿಜಗುಣಪ್ಪ, ನರಸಿಂಹಲು, ಪಂಪಾಪತಿ ಶಾಸ್ತ್ರಿ, ನರಸಪ್ಪ, ತಿಮ್ಮಾರೆಡ್ಡಿ, ಜಿ ಶಿವಮೂರ್ತಿ, ರೇಣುಕಾಸ್ವಾಮಿ, ಶರಣಯ್ಯ, ಬಸವರಾಜ್, ವೆಂಕಟೇಶ್ ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ದರು. ನಗರದ ಕಿಲ್ಲೆ ಬೃಹನ್ಮಠದಿಂದ ಆರಂಭವಾದ 19ನೇ ವರ್ಷದ ಸದ್ಭಾವನಾ ಪಾದಯಾತ್ರೆ ನಗರದ ಪ್ರಮುಖ ಬೀದಿಗಳ ಮೂಲಕ ಬಾಜಾ ಭಜಂತ್ರಿಯೊಂದಿಗೆ ಕೊಳಂಕಿವರೆಗೆ ನಡೆಯಿತು. ನೂರಾರು ಭಕ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. कामान् कामाय मह्यं कामेश्वर वैष्णवो ददातु कुबेराय वैष्णवनाय श्रीमन्महादेवाय नमः ईशनपरां भोपरां ईशनपरां भोपरां कंठनपरां भोपरां कनपरां भोपरां कनपरां भोपरां कर्णनपरां भोपरां पदेश्वरनपरां भोपरां मंगलपरां भोपरां जय नमः पार्वती पदेश्वर महादेव. ಈಗ ಜಾಹೀರಾತು. ಸಮಾಜ ಸೇವಕ, ಪ್ರಜೆಗಳ ಬಂಧು, ಕೊಡುಗೈ ದಾನಿ, ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಕೆ ರಾಜೇಶ್ ಕ್ರಾಂತಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಶ್ರೀ ಸಾಯಿ ಬಾಬಾ ಧ್ಯಾನ ಮಂದಿರ ಸಂಸ್ಥಾಪಕರು, ಆರ್ಜೆ ಹನುಮಂತು ನಾಯಕ್, ಸೈಯದ್ ಹಕೀಲ್, ರಾಜೇಶ್, ಶಿವರಾಮ್, ಅಭಿಮಾನಿಗಳು ಹಾಗೂ ಯುವಕರು. Paramount Electricals, dealers in all kinds of
ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಸಹಕಾರಿಯಾಗಲಿದ್ದು ಪಾಲಕರು ಮಕ್ಕಳಲ್ಲಿ ಕ್ರೀಡಾಸಕ್ತಿ ಬೆಳೆಸಬೇಕಿದೆ ಎಂದು ಹಿರಿಯ ಆಟಗಾರ ಎನ್ ಶಿವಶಂಕರ್ ವಕೀಲ್ ಹೇಳಿದರು. ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಸಹಕಾರಿಯಾಗಲಿದ್ದು ಪಾಲಕರು ಮಕ್ಕಳಲ್ಲಿ ಕ್ರೀಡಾಸಕ್ತಿ ಬೆಳೆಸಬೇಕಿದೆ ಎಂದು ಹಿರಿಯ ಆಟಗಾರ ಎನ್ ಶಿವಶಂಕರ್ ವಕೀಲ್ ಹೇಳಿದರು.
ಅವರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ದಸರಾ ಕೂಟ ಅಂಗವಾಗಿ ಏರ್ಪಡಿಸಿದ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯನ್ನು ಟೇಬಲ್ ಟೆನ್ನಿಸ್ ಆಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಚೀನಾ, ಜಪಾನ್ ದೇಶಗಳಲ್ಲಿ ಮಕ್ಕಳಿಗೆ ಕಡ್ಡಾಯವಾಗಿ ಕ್ರೀಡೆಯನ್ನು ಕಲಿಸುವ ಶಿಕ್ಷಣವಿದೆ. ಅದು ಸಹ ನಮ್ಮಲ್ಲಿ ಬರಬೇಕಾಗಿದೆ. ಇದರಿಂದ ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಬೆಳೆಯುತ್ತದೆ. ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಸಹ ಟೇಬಲ್ ಟೆನ್ನಿಸ್ ಆಟಗಾರರಾಗಿದ್ದು, ರಾಯಚೂರು ಜಿಲ್ಲೆಯಲ್ಲಿ ಕ್ರೀಡಾ ಚಟುವಟಿಕೆ ಬೆಳೆಯುವಲ್ಲಿ ಅವರು ಸಾಕಷ್ಟು ಸಹಾಯವನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಅತಿಥಿಯಾಗಿ ಭಾಗವಹಿಸಿದ್ದ ನವೋದಯ ಮೆಡಿಕಲ್ ಕಾಲೇಜು ಉಪಪ್ರಾಚಾರ್ಯ ಡಾಕ್ಟರ್ ಆನಂದ್ ಮಾತನಾಡಿ, ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು. ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಮುಖ್ಯ ಬೆಂಗಳೂರು, ಮೈಸೂರು ಭಾಗದ ಮಕ್ಕಳು, ಯುವಕರು ಅತಿ ಹೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸುತ್ತಾರೆ. ನಮ್ಮ ಭಾಗದಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು, ಯುವಕರು ಕ್ರೀಡೆಯಲ್ಲಿ ಭಾಗವಹಿಸುವುದು ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಕ್ರೀಡಾ ಅಸೋಸಿಯೇಷನ್ಗಳು, ಶಾಲಾ ಕಾಲೇಜುಗಳು ಹೆಚ್ಚಿನ ಪ್ರೋತ್ಸಾಹ ಮಕ್ಕಳಿಗೆ, ಯುವಕರಿಗೆ ನೀಡುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಡಾಕ್ಟರ್ ವಿಶ್ವನಾಥ್, ಹಿರಿಯ ಆಟಗಾರ ಜಿತಿನ್ ಪರೇಡ್, ಎಂ ಈರಣ್ಣ ಉಪಸ್ಥಿತರಿದ್ದರು. ಈ ಪಂದ್ಯಾವಳಿಯಲ್ಲಿ ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಮತ್ತು ಜಿಲ್ಲಾ ಟೇಬಲ್ ಟೆನ್ನಿಸ್ ಎಡೆದೊರೆ ಅಸೋಸಿಯೇಷನ್ ಪದಾಧಿಕಾರಿಗಳು, ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಪಂದ್ಯಾವಳಿಯನ್ನು ಅಚ್ಚುಕಟ್ಟಾಗಿ ರಾಜ್ಯ ಆಟಗಾರ ಈರಣ್ಣ ಮಾಸ್ಟರ್ ಆಯೋಜಿಸಿದರು. ನೇತಾಜಿ ನಗರ ಪೊಲೀಸ್ ಠಾಣೆಯ ವಸತಿ ಗೃಹದಲ್ಲಿ ಶ್ರೀ ಗಜಾನನ ಯುವಕ ಮಂಡಳಿ ವತಿಯಿಂದ ಗಣೇಶನನ್ನು ಕೂಡಿಸಲಾಗಿದ್ದು, ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳು ಮತ್ತು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹಾಗೂ ಪ್ರಸಾದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನೇತಾಜಿ ನಗರ ಪೊಲೀಸ್ ಠಾಣೆಯ ವಸತಿ ಗೃಹದಲ್ಲಿ ಶ್ರೀ ಗಜಾನನ ಯುವಕ ಮಂಡಳಿ ವತಿಯಿಂದ ಗಣೇಶನನ್ನು ಪ್ರತಿಷ್ಠಾಪಿಸಲಾಗಿದ್ದು, ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳು ಮತ್ತು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮ ಹಾಗೂ ಪ್ರಸಾದದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿವೈಎಸ್ಪಿ ಶಾಂತವೀರಪ್ಪ ಹಾಗೂ ಸಿಪಿಐ ನಾಗರಾಜ್ ಮೇಕಾ, ಪಿಎಸ್ಐ ಬಸವರಾಜ್, ಪಿಎಸ್ಐ ಲಕ್ಷ್ಮಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸುವಲ್ಲಿ ಬಡಾವಣೆಯ ಪ್ರಮುಖರಾದ ಶ್ರೀಮತಿ ದೇವಮ್ಮ ಎಸ್ಜಿ ಹಿರೇಮಠ್, ರಾಜು ನಾಯಕ್, ಶ್ರೀಮತಿ ವಿಜಯಲಕ್ಷ್ಮಿ, ರಾಜು ನಾಯಕ್, ಪಂಪಣ್ಣ ಆರೋಲಿ, ಶ್ರೀಮತಿ ಸರೋಜಮ್ಮ ಪಂಪಣ್ಣ, ಶ್ರೀಮತಿ ಚೆನ್ನಮ್ಮ, ಶ್ರೀಮತಿ ಸರಸ್ವತಿ, ಧರಿಯಪ್ಪ ಕಟ್ಟಿಮನಿ, ಶ್ರೀಮತಿ ಮಲ್ಲಮ್ಮ ನಾಗಪ್ಪ ಹೊರಪೇಟೆ, ಶ್ರೀಮತಿ ಗಾಯತ್ರಿ ಮಹಾಂತಯ್ಯ, ಶ್ರೀಮತಿ ಅಶ್ವಿನಿ ಶಿವಶರಣ ಉಪಸ್ಥಿತರಿದ್ದರು. ಗಜಾನನ ಯುವಕ ಮಂಡಳಿಯ ಸದಸ್ಯರಾದ ಯಶವಂತ್, ನಿತೀಶ್, ವಿಶಾಲ್, ಅಭಿನವ್ ಇನ್ನಿತರರು ಗಜಾನನ ಸೇವೆ ಮಾಡಿ ಗಜಾನನ ಕೃಪೆಗೆ ಪಾತ್ರರಾದರು.
ಕೋದಂಡರಾಮ ಗಜಾನನ ಯುವಕ ಮಂಡಳಿಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು 9 ದಿನಗಳ ಕಾಲ ನಿತ್ಯ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ. ಇಂದು ಗಣೇಶ ಭಕ್ತರಿಗಾಗಿ ಮಹಾ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ರಾಯಚೂರಿನ ಶ್ರೀರಾಮನಗರ ಕಾಲೋನಿಯಲ್ಲಿ ಶ್ರೀ ಕೋದಂಡರಾಮ ಗಜಾನನ ಯುವಕ ಮಂಡಳಿಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು 9 ದಿನಗಳ ಕಾಲ ನಿತ್ಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇಂದು ಗಣೇಶ ಭಕ್ತರಿಗಾಗಿ ಮಹಾ ಅನ್ನಪ್ರಸಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶ್ರೀರಾಮನಗರ ಕಾಲೋನಿ, ಪ್ರಶಾಂತ ಕಾಲೋನಿ, ಮಾರುತಿ ನಗರ ಸೇರಿದಂತೆ ವಿವಿಧ ಬಡಾವಣೆಯ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಶ್ವಮೇಧ ಯಾಗದ ರಥದ ವಿನ್ಯಾಸದ ಕಲಾಕೃತಿಯ ಸೆಟ್ ನಿರ್ಮಾಣ ಮಾಡಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು ನೋಡುಗರನ್ನು ಆಕರ್ಷಿಸುತ್ತಿತ್ತು. ಬಡಾವಣೆಯ ನಿವಾಸಿಗಳು, ಮಕ್ಕಳು ಹಾಗೂ ಗಣೇಶ ಭಕ್ತಾದಿಗಳಿಗಾಗಿ ವಿಶೇಷ ಕ್ರೀಡೆ ಹಾಗೂ ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇಂದು ನಡೆದ ಮಹಾ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಶ್ರೀ ಕೋದಂಡರಾಮ ಗಜಾನನ ಯುವಕ ಮಂಡಳಿಯ ಸದಸ್ಯರಾದ ಎಕೆ ವೀರೇಶ್, ಸಂಜೀವ್ ನಾಯಕ್, ಸಂಜೀವ್, ಸಂತೋಷ್, ಜಗದೀಶ್, ವಿನೋದ್, ಸುದೀಪ್, ಸಾಯಿಕುಮಾರ್, ಬಸವರಾಜ್, ಅಜಿತ್ ಸೇರಿದಂತೆ ಹಲವಾರು ಯುವಕರು ಯಶಸ್ವಿಯಾಗಿ ನೆರವೇರಿಸಿದರು.
ಸ್ಪರ್ಶಿಸಿ ಯುವಕನೋರ್ವ ಮೃತಪಟ್ಟಿರುವ ಘಟನೆ ತಾಲೂಕಿನ ಗಟ್ಟು ಬಿಚ್ಚಾಲಿ ಗ್ರಾಮದಲ್ಲಿ ನಡೆದಿದೆ. ಗಣೇಶ ಮೆರವಣಿಗೆ ವೇಳೆ ವಿದ್ಯುತ್ ಸ್ಪರ್ಶಿಸಿ ಯುವಕನೋರ್ವ ಮೃತಪಟ್ಟಿರುವ ಘಟನೆ ತಾಲೂಕಿನ ಗಟ್ಟು ಬಿಚ್ಚಾಲಿ ಗ್ರಾಮದಲ್ಲಿ ನಡೆದಿದೆ. ಮೃತಪಟ್ಟ ಯುವಕ ನರಸಿಂಹ 22 ವರ್ಷ ಎಂದು ತಿಳಿದು ಬಂದಿದೆ. ಹನುಮಾಪುರ ಬಳಿ ರಾಜೋಳಿ ಬಂಡ ಕಾಲುವೆಯಲ್ಲಿ ಗಣೇಶ ವಿಸರ್ಜನೆಗೆ ಹೊರಟಿದ್ದ ವೇಳೆ ಬುಲೆರೋ ಪಿಕಪ್ ಮೇಲೆ ಗಣೇಶನನ್ನು ಹಿಡಿದು ಕುಳಿತಿದ್ದ ಯುವಕನಿಗೆ ವಿದ್ಯುತ್ ಸ್ಪರ್ಶಿಸಿದೆ. ನರಸಿಂಹ ಎನ್ನುವ ಯುವಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಬುಲೆರೋ ಪಿಕಪ್ ವಾಹನದಲ್ಲಿ ಇದ್ದ ಇನ್ನುಳಿದ ಯುವಕರು ವಿದ್ಯುತ್ ಸ್ಪರ್ಶಿಸಿದ ಕೂಡಲೇ ಕೆಳಗೆ ಬಿದ್ದ ಪರಿಣಾಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳೆಯ ನಡುವೆಯೇ ಅದ್ದೂರಿಯಾಗಿ ಗಣೇಶನ ಮೆರವಣಿಗೆ ನಡೆಯುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಯರಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಗಂಡ ಹೆಂಡತಿ ಮಧ್ಯೆ ಜಗಳ ಉಂಟಾಗಿ ಹೆಂಡತಿಯನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಮಸ್ಕಿ ತಾಲೂಕಿನ ದೇಸಾಯಿ ಭೋಗಾಪುರ ಗ್ರಾಮದಲ್ಲಿ ಶನಿವಾರ ರಾತ್ರಿ ನಡೆದಿದೆ. ಗಂಡ ಹೆಂಡತಿ ಮಧ್ಯೆ ಜಗಳ ಉಂಟಾಗಿ ಹೆಂಡತಿಯನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಮಸ್ಕಿ ತಾಲೂಕಿನ ದೇಸಾಯಿ ಭೋಗಾಪುರ ಗ್ರಾಮದಲ್ಲಿ ಶನಿವಾರ ರಾತ್ರಿ ನಡೆದಿದೆ. ಕೊಲೆಯಾದ ಮಹಿಳೆ ಗಂಗಮ್ಮ 31 ವರ್ಷ ಎಂದು ತಿಳಿದು ಬಂದಿದೆ. ಪತಿ ಯಲ್ಲಪ್ಪನನ್ನು ಮಸ್ಕಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮೃತ ಮಹಿಳೆ ಗಂಗಮ್ಮ 2012ರಲ್ಲಿ ಯಲ್ಲಪ್ಪನೊಂದಿಗೆ ಮದುವೆಯಾಗಿತ್ತು. ದಂಪತಿಗೆ 3 ಮಕ್ಕಳು ಇದ್ದು ಸಂಸಾರದಲ್ಲಿ ಪ್ರತಿದಿನವೂ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ನಡೆಯುತ್ತಿತ್ತು. ನಿನ್ನೆ ರಾತ್ರಿಯೂ ಗಂಗಮ್ಮ ಮತ್ತು ಯಲ್ಲಪ್ಪನ ನಡುವೆ ಜಗಳ ನಡೆದಿದೆ. ಪತ್ನಿ ಗಂಗಮ್ಮಳನ್ನು ಪತಿ ಯಲ್ಲಪ್ಪ ಕೋಪಗೊಂಡು ಕುಡುಗೋಲು ತೆಗೆದುಕೊಂಡು ಪತ್ನಿಯ ಕುತ್ತಿಗೆ ಸೀಳಿ ಕೊಲೆ ಮಾಡಿದ್ದಾನೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಆರೋಪಿ ಯಲ್ಲಪ್ಪನನ್ನು ಬಂಧಿಸಿದ್ದಾರೆ. ಈ ಕುರಿತು ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ಉಪಲೋಕಾಯುಕ್ತ ಬಿ ವೀರಪ್ಪ ಅವರಿಂದ 24 ಕಡೆಗೆ ಅನಿರೀಕ್ಷಿತ ಭೇಟಿ, 18 ಸುಮೋಟೋ ಕೇಸ್ ದಾಖಲು. ರಾಜ್ಯದಲ್ಲಿ ನೇಕಾರ ಕುಟುಂಬಗಳ ಸಮೀಕ್ಷೆ ಆಪ್, ಸಮುದಾಯ ಜನರು ಕುಟುಂಬವಾರು ಮಾಹಿತಿ ದಾಖಲಿಸಲು ಸೋಮಶೇಖರ್ ಮನವಿ. 19ನೇ ವರ್ಷದ ಸದ್ಭಾವನಾ ಪಾದಯಾತ್ರೆ, ಮಠಮಾನ್ಯಗಳು ಶಾಂತಿ ಸಾಮರಸ್ಯದ ಸಂಕೇತಗಳು, ಮೊಹಮ್ಮದ್ ಶಾಲಂ. ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಅಂಗವಾಗಿ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ, ಪಾಲಕರು ಮಕ್ಕಳಿಗೆ ಕ್ರೀಡಾಸಕ್ತಿ ಬೆಳೆಸಬೇಕು ಎನ್ ಶಿವಶಂಕರ್. ನೇತಾಜಿ ನಗರ ಪೊಲೀಸ್ ಠಾಣೆಯ ವಸತಿ ಗೃಹದಲ್ಲಿ ಶ್ರೀ ಗಜಾನನ ಯುವಕ ಮಂಡಳಿ ವತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ, ಅನ್ನ ಸಂತರ್ಪಣೆ. ಶ್ರೀರಾಮನಗರ ಕಾಲೋನಿಯಲ್ಲಿ ಶ್ರೀ ಕೋದಂಡರಾಮ ಗಜಾನನ ಯುವಕ ಮಂಡಳಿ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ, ಅನ್ನ ಸಂತರ್ಪಣೆ. ಗಣೇಶ ಮೆರವಣಿಗೆ ವೇಳೆ ವಿದ್ಯುತ್ ಸ್ಪರ್ಶಿಸಿ ಯುವಕನ ಸಾವು. ಮತ್ತು ಪತಿಯಿಂದ ಪತ್ನಿ ಕೊಲೆ, ಆರೋಪಿ ಬಂಧನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಸಮಾಜ ಸೇವಕ, ಪ್ರಜೆಗಳ ಬಂಧು, ಕೊಡುಗೈ ದಾನಿ, ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಕೆ ರಾಜೇಶ್ ಕ್ರಾಂತಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಶ್ರೀ ಸಾಯಿ ಬಾಬಾ ಧ್ಯಾನ ಮಂದಿರ ಸಂಸ್ಥಾಪಕರು, ಆರ್ಜೆ ಹನುಮಂತು ನಾಯಕ್, ಸೈಯದ್ ಹಕೀಲ್, ರಾಜೇಶ್, ಶಿವರಾಮ್, ಅಭಿಮಾನಿಗಳು ಹಾಗೂ ಯುವಕರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ